ಗೆಳತಿಯ ಮದುವೆಗೆ ಹೋಗಿ ಬರ್ತೀನಿ ಎಂದು ಮಿಂಡನ ಜೊತೆ ಗವ್ವಾಸುತ್ತಿ ಬರೋ ಬಂಡರಂಡರಷ್ಟಿಲ್ಲ ಈ ನಿನ್ನ ದರಿದ್ರ ದುನಿಯಾದಲ್ಲಿ
ಜನ ಸುಖೇನು ಭವಂತಿ ಎಂಬಂತೆ ಸಕಲ ಜೀವರಾಶಿಗಳ ಲಾಲನೆ ಪಾಲನೆ ಪೋಷಣೆ ಮಾಡಿ ಆಶ್ರಯ ಕೊಟ್ಟ ಭೂಮಾತೆ ನಿನಗೆ ಈ ರೈತ ಸೇವಕ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ನನ್ನ ತಂದೆ ತಾಯಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅವರ ಈ ಊರಿನ ಜನರು ಸುಖ ಸಂತೋಷದಿಂದ ನಗು ನಗುತ್ತಾ ಬದುಕಬೇಕೆಂಬುದು ಅವರ ಆಶೆಯಾಗಿದೆ. ಈ ದಿನ ಅವರ ಆಶೆಯನ್ನು ಈಡೇರಿಸಿದ್ದೇನೆ ಎಂದು ನೆನಪಿಸಿಕೊಳ್ಳಲು ತುಂಬಾ ಸಂತೋಷವಾಗುತ್ತದೆ. ಈ ರೈತನ ಬಲಗೈ ಬಂಟ ನನ್ನ ತಮ್ಮ ಹುಲಿಯ ಅನ್ಯಾಯವನ್ನು ಮೆಟ್ಟಿ ನ್ಯಾಯಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾನೆ. ತಂಗಿ ವಿದ್ಯಾವಂತಿಯಾಗಿದ್ದಾನೆ. ಮಾತಾ ಪಿತಾ ನಿಮಗೆ ಮಾತು ಕೊಟ್ಟಂತೆ ನಿಮ್ಮ ಆಶೆಯಂತೆ ಬೆಳೆಸಿದ್ದೇನೆ. ಈ ವರ್ಷ ನಿಮ್ಮ ಜಯಂತಿಗೆ ಕೊಡುತ್ತಿರುವ ಈ ರಾಮಣ್ಣನ ಜಯಂತಿಗೆ ಕೊಡುತ್ತಿರುವ ಕಾಣಿಕೆ ಅಣ್ಣ ಅಣ್ಣ ಈಗ ತಾನೇ ಬಂದೇನಮ್ಮ? ಹೌದಣ್ಣ, ಈಗ ತಾನೇ ಬಂದೆ. ಓಹೋ, ಯಾರ್ದಮ್ಮ ಈ ಮಗು? ನನ್ನೇದಣ್ಣ ಈ ಮಗು. ಉತ್ತರ ನಾನು ಕೊಡುತ್ತೇನೆ ರೈತ ಸಂಘದ ಅಧ್ಯಕ್ಷ ಮಿಸ್ಟರ್ ರಮಣರೇ. ಅದಕ್ಕೆ ಉತ್ತರ ನನ್ನ ಬಳಿ ಇದೆ. ನೀನು? ಹೌದು, ನಾನೇ. ಏಕೆ ಬರಲು ಬಂತ? ಬರಲೇಬೇಕು ಮಗನೇ, ಬರಲೇಬೇಕು. ನಿನ್ನ ದೇಹದ ತುಂಬ ಕೋಲ್ಮಿಂಚಿನ ಸಂಚಲನಗೊಂಡು ನಿನ್ನ ನರನಾಡಿಗಳು ಅಸ್ತವ್ಯಸ್ತಗೊಳ್ಳಲೇಬೇಕು. ಸುಪ್ಟೆ ವಜ್ರಕಾಂತ ಅಲ್ಲ, ನಿನ್ನ ಬಾವಿ ಬಾಮೈದ ವಜ್ರಕಾಂತ. ಅರ್ಥವಾಗಲಿಲ್ಲವೇ? ಅರ್ಥ ಮಾಡಿಕೋ ನಿನ್ನ ಮಂಕು ಬರೆದ ಮತಿಗೆಟ್ಟ ಬುದ್ಧಿಗೆ. ನಾನೇ ಸೂರಾದಿಸೂರ ರೈತ ಸಂಘದ ಅಧ್ಯಕ್ಷನೆಂದು ಮೆರಿತಿಯಲ್ಲ. ನಿನ್ನ ಗತಿಸಿ ಹೋದ ಕೆಟ್ಟ ಕರ್ಬೋದ ಮಾತು ಅಸಭ್ಯವಾಗಿ ವರ್ತಿಸಬೇಡ. ಹೊರಟು ಹೋಗಿ ನನ್ನ ಮನೆಯಿಂದ. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಮಮಶ್ರೀ, ಶಾಶ್ವತವಾಗಿ ನೆಲೆಯೂರಲು ಬಂದಿರುವೆ. ಅರ್ಥ ನಿನ್ನ ತಂಗಿಯ ಕೊರಳಿಗೆ ಮಂಗಲ ಕಟ್ಟಿ ಸಿಂಧೂರ್ ನಿಟ್ಟ ಸರದಾರನಾಗಿರುವೆ. ಏನಮ್ಮ ತಂಗಿ ಇವನು ಆಡುವ ಮಾತು? ಹೌದಣ್ಣ, ಇವರು ಹೇಳುವ ಮಾತು ನಿಜವಿದೆ. ಎಂತ ತಪ್ಪು ಮಾಡಿದ ತಂಗಿ, ಎಂತ ತಪ್ಪು ಮಾಡಿ ನೀರಿನ ಸಾಗರದಲ್ಲಿ ತಿಮಿಗಳ ಹಬ್ಬದ ಬೇಡವಮ್ಮ, ಬೇಡ. ದೇಶ ದ್ರೋಹಿಗಳ ಸಹವಾಸ ಮಾಡುವುದು ತಪ್ಪು ತಂಗಿ, ತಪ್ಪು. ಏನು ಅರಿಯಲ್ಲ ನಿನ್ನ ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮದ ನಾಟಕದ ಹೊಂಚು ಹೂಡಿ ನಾಳೆ ತನ್ನ ಕೆಟ್ಟ ಕಾರ್ಯ ಸಾಧಿಸಿದ ಮೇಲೆ ನಮ್ಮನ್ನೆಲ್ಲ ಅಧೋಗತಿಗೆ ನೂಕುವ ಸಂಚು ಕಾಣುತ್ತಿದೆ ತಂಗಿ. ತಪ್ಪು ತಂಗಿ, ಇದೇನಣ್ಣ ನೀನು ಆಡುವ ಮಾತು? ನಿನ್ನ ಮಾತು ಕೇಳಿಕೊಂಡು ಕೂಡಲು ನಾನೇನು ಬೆರಳು ಚಿಪ್ಪುವ ಮಗುವಲ್ಲ. ನೋಡಣ್ಣ, ನಾನು ಕೂಡ ವಯಸ್ಸಿಗೆ ಬಂದಿದ್ದೇನೆ.
ನಾನು ಕೂಡ ಕಲಿತು ಈ ಸಮಾಜದ ಬಗ್ಗೆ ತಿಳಿದುಕೊಂಡ ನಾರಿ ಇದ್ದೇನೆ. ತಂಗಿಯಮ್ಮ, ನೀನು ಮದುವೆ ಆಗುತ್ತೇನೆ ಎಂದು ಒಂದೇ ಒಂದು ಮಾತು ನನ್ನ ಮುಂದೆ ಪ್ರಸ್ತಾಪಿಸಿದರೆ ಇದೇ ಊರಿನ ಸಾವಯವ ಕೃಷಿಕ ನನ್ನ ರೈತ ಮಿತ್ರ ಶಿವಾನಂದ ನಿರಾಕರಿಯವರ ಮಗ ಚಿಕ್ಕ ವಯಸ್ಸಿನಲ್ಲಿ ರೈತರ ಪರವಾಗಿ ಹೋರಾಡುತ್ತಿರುವ ವೀರ ಅಂತವರಿಗೆ ಕೊಟ್ಟು ನಿನ್ನ ಮದುವೆ ಮಾಡುತ್ತಿದ್ದೆ ತಂಗಿ. ನೀನಿಟ್ಟು ಹೆಚ್ಚು ತಪ್ಪು ತಂಗಿ, ತಪ್ಪು ತಂಗಿ. ನಿನ್ನ ಸುಖ ಸಂತೋಷಕ್ಕಾಗಿ ಹಾತಾಡುತ್ತಿರುವ ಎರಡು ಜೀವಗಳು ಅಣ್ಣಂದಿರು ಇದ್ದಾರೆಂಬುದನ್ನು ಮರೆತು ಬಿಟ್ಟೇನ ಮಾತಂಗಿ. ಈ ಸಮಾಜದ ಬಗ್ಗೆ ಏನು ಹೇಳ್ತೀಯ ಅಣ್ಣ ನೀನು? ಏನು ಹೇಳ್ತೀಯ? ನೋಡು, ಚಿಕ್ಕ ವಯಸ್ಸಿನಲ್ಲಿ ಈ ಹೆಣ್ಣು ತಂದೆ ಆಶ್ರಯದಲ್ಲಿ ಬೆಳೀತಾ ನಿಂತಾಗ ಅಣ್ಣ ತಮ್ಮೆಂದಿರ ಆಶ್ರಯದಲ್ಲಿ ಬೆಳೆಯುತ್ತಾಳೆ. ಆ ನಂತರ ತನ್ನ ಗಂಡನ ಆಶ್ರಯದಲ್ಲಿ ಬೆಳೆಯುತ್ತಾಳೆ. ತನ್ನ ಗಂಡನ ಹೆಂಡತಿ ಆದ ಮಾತ್ರಕ್ಕೆ ಅವಳು ಗುಲಾಮಳಾಗುತ್ತೆ ಎಂದು ಅದು ತಿಳಿದುಕೊಂಡು ನಿನ್ನ ಮೂರ್ಖತನ ಅಣ್ಣ, ಇದು ನಿನ್ನ ಮೂರ್ಖತನ. ನೋಡಣ್ಣ, ಈಗ ನಾನು ಪ್ರೀತಿಸಿದರನ್ನು ಮದುವೆಯಾಗಿ ನಾನು ಚೆನ್ನಾಗಿ ಬಾಳ್ತಿದ್ದೇನೆ. ಆದರೆ ನೀನು ಕೇಳಬೇಕು ಇನ್ನು ಮುಂದಿನ ಪ್ರಶ್ನೆಗೆ ಉತ್ತರ ನನ್ನಲ್ಲಿಲ್ಲ ಅಣ್ಣ, ನನ್ನಲ್ಲಿಲ್ಲ. ಇಲ್ಲ ಇಲ್ಲ, ಇದು ಎಲ್ಲ ಸುಳ್ಳು. ಸತ್ತವೇ ಸುಳ್ಳನ್ನು ಪಡೆದುಕೊಂಡರೆ ನಂಬುದು ಹಾಳಾಜ ಸಮಾಜ. ಮಾಮಶ್ರೀ, ನಮ್ಮಿಬ್ಬರ ಮಿಲನಕ್ಕೆ ಸಾಕ್ಷಿ ಕೂಸು. ಮತ್ತೆ ಸಾಕ್ಷಿ ಬೇಕಲೇ ನಿನಗೆ? ಲೇ ವಜ್ರಕಾಂತ್, ಲೇ ವಜ್ರಕಾಂತ್, ನೀನು ಏ ದೇವ ಮಾರುತೇಶ್ವರ, ಈ ರೈತನಿಗೆ ಎಂತ ಪರಿಸ್ಥಿತಿ ತಂದೊಡ್ಡಿದ್ಯೋ ದೇವ. ಈ ರೈತನ ಸ್ವತಂತ್ರ ಹೋರಾಟಗಾರರ ಮನೆತನಕ್ಕೆ ಎಂತ ಕುಂಟು ತಂದೆ ದೇವ. ಈ ರೈತನ, ಈ ಪ್ರಗತಿಪರ ರೈತನಿಗೆ ಬೇರೊಬ್ಬರು ಒಟ್ಟು ಮಾಡಿ ತೋರಿಸುವಂತಾಯ್ತಲ್ಲ ದೇವ. ನೀನೇ ಹೇಳು. ಹೊರಟು ಹೋಗಲು ಬಂದಿಲ್ಲ ಮಿಸ್ಟರ್ ರಾಮಣ್ಣ? ಅಲ್ಲಲ್ಲ ಮಾಮಾಶ್ರೀ, ಚಾರ್ಲಿ. ಪಾಯಿಲ ಇಲ್ಲ ತಗೋರೆ. ನೋಡು, ಚೆನ್ನಾಗಿ ನೋಡು ಮಗಳೇ, ಚೆನ್ನಾಗಿ ನೋಡು. ಇಡೀ ಸಿಂಗ ಸರ್ವಾಸ್ತಿ ಸಂಪತ್ತು ನಿನ್ನ ತಂದೆ ತಾಯಿಯರು ನಿನ್ನ ತಂಗಿ ಸಿಂಚನಾಳ ಹೆಸರಲ್ಲಿ ಬಂದಿಟ್ಟವೆ. ಸೀದಾ ನನ್ನ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿದೆ. ತಂಗಿ, ಇದೇನಮ್ಮ ಈ 12 ತಲೆಮಾರಿನ ನಂತರ ನಮ್ಮ ಮನೆ, ನಮ್ಮ ವಂಶದಲ್ಲಿ ಹೆಣ್ಣು ಮಗುವಾಗಿ ನೀವು ಹುಟ್ಟಿದ್ದಕ್ಕೆ ಹೀಗಾಗಿ ಮಗಳು ಹುಟ್ಟಿದ ಮೋಹದಲ್ಲಿ ಅಜ್ಜ ಮುತ್ತಜ್ಜರು ಬೆವರು ಸುರಿಸಿದ ಈ ಹೊಲಮನೆ ಆಸ್ತಿ ನಿನ್ನ ಹೆಸರಿಗೆ ಬರೆದಿದ್ದಕ್ಕೆ ಬೀದಿ ಬಿಕಾರಿ ಹೆಸರಿನಲ್ಲಿ ಬರೆದುಕೊಟ್ಟೇನಮ್ಮ ತಂಗಿ. ಅಣ್ಣ, ನನ್ನ ಹೆಸರಲ್ಲಿ ಬರೆದಿರುವ ಬಿಲ್ ನಾನು ಯಾವಾಗ ಒಪ್ಪಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು ಅಣ್ಣ. ತಂಗಿ, ಹೋಗಲಿ ಬಿಡು ತಂಗಿ. ನಮಗೆ ಆಸ್ತಿ ಅಂತಸ್ತ ಯಾವುದು ಬೇಡ. ನಮಗೆ ನೀರು ಬೇಕು, ನಮಗೆ ಬಂಗಾರದಂತ ತಂಗಿ ಬೇಕು. ನೋಡು ಅಣ್ಣ, ನನ್ನ ಜೊತೆ ಹುಟ್ಟಿದ ತಪ್ಪಿಗಾಗಿ ನನ್ನ ಗಂಡ ಹೇಳಂತೆ ಕೇಳಬೇಕು ಈ ಮನೆಯಲ್ಲಿ. ಇಲ್ಲವಾದ್ರೆ ಈ ಸಮಾಜ ತುಂಬಾ ಪ್ರಶಾಂತವಾಗಿದೆ. ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನನ್ನ ಅಭ್ಯಂತರ ಏನೂ ಇಲ್ಲ. ಎಷ್ಟು ಸಲಿಸವಾಗಿ ಹೇಳಿದಮ್ಮ. ನೀನು ಚಿಕ್ಕವಳಿದ್ದಾಗ ತಾಯಿ ಇಲ್ಲದ ಕೊರಗು ಕಾಣಬಾರದೆಂದು ಹೆಗಲ ಮೇಲೆ ಹೊತ್ತು ಊಟ ಮಾಡಿ ಹೆಣದು ಹಾಕಿ ಚಂದಮಾಮನ ತೋರಿಸಿ ಊಟ ಮಾಡಿ ತಾಯಿ ಇದು ಅಲ್ಲದ ತಂದೆ ಇಲ್ಲದ ಕೊರಗು ಕಾಣಬಾರದೆಂದು ಹೆಗಲ ಮೇಲೆ ಹೊತ್ತು ಸ್ವಲ್ಪ ತೊಂದರೆ ಆಗದಂತೆ ತಂದೆಯ ಸ್ಥಾನ ಕೊಟ್ಟೆ. ಇದನ್ನೆಲ್ಲ ಮರೆತು ನೀನು
ಕಾಲೇಜು ಕಲಿತಾಳೆ ಎಂದು ಹಗಲು ರಾತ್ರಿ ಬಿಸಿಲು ಮಳಿ ಗಾಳಿ ಚಳಿ ಎನ್ನದೆ ದುಡಿದು ಒಬ್ಬನ ಅಣ್ಣನ ಸ್ಥಾನ ಕೊಟ್ಟೆ. ಇದನ್ನೆಲ್ಲ ಮರೆತು ಬಿಟ್ಟೆ ನಮ್ಮ ತಂಗಿ, ಮರೆತು ಬಿಟ್ಟೆ. ಕೆಲಸಕ್ಕೆ ಬಾರದ ವಿಷಯವನ್ನು ಅವರಿಗೆ ನೆನಪಿಸಿ ಮನಸ್ಸು ಬದಲಾಯಿಸಬೇಕೆಂದರೆ ಅದು ನಿನ್ನ ಹುಚ್ಚುತನ. ಯಾವ ಜನ್ಮದ ವೈರ್ಯೋ ನೀನು? ಅಸಭ್ಯವಾಗಿ ವರ್ತಿಸಬೇಡ, ಹೊರಟು ಹೋಗಿ ನನ್ನ ಮನೆಯಿಂದ. ಅಣ್ಣ, ನನ್ನ ಗಂಡನ ಮೇಲೆ ನನ್ನ ಎದುರೇ ಕೈ ಮಾಡುವ. ಇನ್ನೊಂದು ಕ್ಷಣ ನನ್ನ ಮೇಲೆ ಇರಬೇಡ, ಹೊರಟು ಹೋಗಿ ಇಲ್ಲಿಂದ. ತಂಗಿ ತಂಗಿ, ಏನಮ್ಮ ನನ್ನ ಮೇಲೆ ಕೈ ಮಾಡಿದೀಯ ತಂಗಿ? ನನ್ನನ್ನು ತಂಗಿಯನ್ನು ಕರೆಬೇಡ, ಆ ಯೋಗ್ಯತೆ ನಿನ್ನಲ್ಲಿಲ್ಲ. ನೋಡು, ನನ್ನ ಮನೆಯಿಂದ ನಿನ್ನ ಹೊರಟು ಹೋಗು. ನಿನ್ನ ಅಣ್ಣ ಎಂದು ಕರೆಯಲು ನನಗೆ ನಾಚಿಕೆ ಆಗುತ್ತೆ. ಕೆಲಸ ಮಾಡ್ರಿ, ಮಗನ ಹೊರಗೆ ಹಾಕ್ಬಿಡ್ರಿ. ಮಾಮಾಶ್ರೀ, ಮನೆಯ ಮಾಲಕರ ಅಪ್ಪನ ಐತಲ್ಲ, ನೀನೊಂದು ಈ ಮನೆಯಿಂದ ಹೊರಟು ಹೋಗಬಹುದಲೇ? ನನ್ನ ತಮ್ಮ ಬಂದರೆ ಹೊರಗೆ ತಿನ್ನುತ್ತಾನೆ ಈ ನಿನ್ನ ಹೊಲಸದೆ ಅವನು. ಮೊದಲು ಇಲ್ಲಿಂದ ತೊಲಗಲೇ. ಅಮ್ಮ ತಾಯಿ ಅಕ್ಕ ದೇವರೇ, ತಾಯಿ ಜಗನ್ಮಾತ ಆದಿಶಕ್ತಿ, ಈ ರೈತನಿಗೆ ಎಂತ ಕಷ್ಟ ತಂದಿದ್ದೇವೆ ತಾಯಿ ಜಗನ್ಮಾತ. ಹೋಗುತ್ತೇನೆ, ಹೋಗು ಮುಂದೆ ಒಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿಟ್ಟಿಕೊ. ಮೋಸವಂತನೆಯಿಂದ ಈ ಬಡಬಗ್ಗರನ್ನು ಬಡಕೊಂಡು ತಿನ್ನುವ ಈ ನಿನ್ನ ಬುದ್ಧಿಗೆ, ಈ ರಾಕ್ಷಸ ಬುದ್ಧಿಗೆ ನನ್ನ ತಮ್ಮನಿಂದಲೇ ನಿನ್ನ ದರ್ಪಕ್ಕೆ ಅಂತ ಹೇಳುತ್ತೇನೆ, ಹುಷಾರ್. ನಿನ್ನ ಮೈ ಮೇಲಿರೋ ವಾಸ್ತವ ಹಿಡಿದ್ರೆ ಈ ಮನೆಗೆ ಸೇರಿದು ಅಂದರೆ ನನಗೆ ಸೇರಬೇಕಾಗಿದ್ದು ಅವುಗಳನ್ನು ಕಳಚಿಕೊಡಲೇ. ಅಷ್ಟೇ ಯಾಕಲೇ ಮಗನೇ, ಎರಡು ಕತ್ತಿ ಹಸಿರು ಟಾವೆಲ್ ಆರಿಸಿ ರೈತ ಸಂಘದ ಮುಖನೆಂದು ಮರಿತೀಯಲ್ಲ, ಆ ಹಸಿರು ಟಾವೆಲ್ ನನ್ನ ಸೊತ್ತು. ಅವು ಎಲ್ಲ ನನ್ನ ಪಾದಕ್ಕೆ ಅರ್ಪಣೆ ಆಗಬೇಕಲೇ ಮಗನೇ. ಮಾರುತೇಶ್ವರ ಆದಿಶಕ್ತಿ ಜಗನ್ಮಾತ, ಈ ರೈತನ ಹಸಿರು ಟಾವೆಲ್ ಹಸಿರು ಈ ರೈತನ ಹೆಗಲ ಮೇಲೆ ಇರುವುದು ನಿನಗೆ ಇಷ್ಟವಾಗಲಿಲ್ಲವೇ ದೇವಿ? ರೈತನ ರಕ್ಷಾ ಕವಚವನ್ನು ಬಿಂಬಿತವಾಗಿರುವ ಈ ಹಸಿರು ಟಾವೆಲ್ ಈ ರೈತನ ಹೆಗಲ ಮೇಲೆ ಇರುವುದು ನಿನಗೆ ಇಷ್ಟವಾಗಲಿಲ್ಲ. ನನ್ನ ಮಾತು ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಟುಕೋ. ಈ ಹಸಿರು ಎಂದರೆ ಹಸಿರು ಕ್ರಾಂತಿಯ ಸಂಕೇತ. ಈ ಹಸಿರು ಎಂದರೆ ಮನುಕುಲದ ಉಸಿರು. ಇದನ್ನು ರೈತರ ಉದ್ಧಾರಕ್ಕೆ ಬಳಸಬೇಕು, ವಿನ ಅನ್ಯ ಮಾರ್ಗಕ್ಕೆ ಇಲ್ಲ. ಏನಾದರೂ ಮಾಡಿ ಅನ್ಯ ಮಾರ್ಗಕ್ಕೆ ಉಪಯೋಗಿಸಿದರೆ ನಾನು ಈ ಮಣ್ಣಲ್ಲಿ ಮಣ್ಣಾಗಿ ಸತ್ತು ಹೋದರೆ ಎತ್ತು ಬಂದು ಎದೆಗೆ ಒದೆಯುತ್ತೇನೆ. ಮೊದಲು ನೀನು ಬಿಚ್ಚುಕೊಳ್ಳೆ, ನೀನು ಹುಟ್ಟಿರುವಂತ ಬಟ್ಟೆಯನ್ನು ಕೊಡುತ್ತೇನೆ, ತೆಗೆದುಕೋ. ಗಂಗಮ್ಮ, ನಾನು ಹೋಗುತ್ತೇನೆ, ನೀನಾದರೂ ಈ ಮನೆ ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ
ಅಳುತ್ತೈತಿ ಜೀವ ಇಲ್ಲಿ ನಗುತ್ತೈತಿ ದೈವ ಇಲ್ಲಿ ಅಳುತ್ತೈತಿ ಜೀವ ವಿಧಿಯಾಟದಲ್ಲೂ ಯಾರು ಮಾನವ ವಿಧಿಯಾಟದಲ್ಲೂ ಯಾರು ಮಾನವ ಅಳುತ್ತೈತಿ ದೈವ ಇಲ್ಲಿ ಅಳುತ್ತೈತಿ ಜೀವ ಇಲ್ಲಿ ನಗುತ್ತೈತಿ ದೈವ ಇಲ್ಲಿ ಅಳುತ್ತೈತಿ ಜೀವ ಇಲ್ಲಿ ವಿಧಿಯಾಟದಲ್ಲೂ ಯಾರು ಮಾನವ ವಿಧಿಯಾಟದಲ್ಲೂ ಯಾರು ಮಾನವ ವಿಧಿಯಾಟದಲ್ಲೂ ಯಾರು ಮಾನವ ವಿಧಿಯಾಟ ಸಿಂಚನ, ನಾವಿಬ್ಬರು ಈ ಅರಮನೆಯಲ್ಲಿ ಹಾಯಾಗಿ ಇರಬೇಕಾದರೆ ಇಷ್ಟು ದಿನ ಕಳ್ಳ ಪ್ರೇಮಿಗಳಾಗಿ ರೆಸ್ಟೋರೆಂಟ್ ಅಲ್ಲಿ ನಮ್ಮ ಮೈಮನ ತನಿಸಿಕೊಳ್ಳುತ್ತಿದ್ದೆವು. ಇಂದು ಈ ನಿನ್ನ ಅರಮನೆಯಲ್ಲಿ ನಮ್ಮದೇ ದರ್ಬಾರ್ ಬಾರಲೇ ನನ್ನ ಒಲವಿನ ಮಂದಾರವೇ, ತನಿಸು ಬಾಯಿ ನಲ್ಲನ ಮನ. ಆಯ್ತು ರಾಜ, ಫ್ರೀ ಬರ್ಡ್ ಆಗಿ ನಾನು ನಿನಗೆ ಪ್ರೇಮಗೀತೆಯನ್ನು ಹಾಡು. ರತ್ನವೇ ಅನನ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ
ರೂಪವೇ ಸುಂದರ ಪುಷ್ಪವೇ ಅನರ್ಘ ರತ್ನವೇ ಅನರ್ಘ ರತ್ನವೇ ಲಾ 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 ಲಾ. दिल दिया तो दिलदार, दिल नहीं दिया तो खतरनाक कराएगा. ಈ ವಜ್ರಘಾತ ಸಿಂಚನ, ನಾವಿಬ್ಬರು ಈ ಮನೆಯಲ್ಲಿ ಹಾಯಾಗಿ ಸರಸ ಸಲ್ಲಾಪದಿಂದ ಇರಬೇಕಾದ್ರೆ ಈ ಮಗು ಯಾರಿಗಾದ್ರೂ ಕೊಟ್ಟು ಬಿಟ್ಟರು ಒಳ್ಳೆಯದಲ್ಲವೇ? ವಜ್ರಕಾಂತ್, ಯಾಕೆ ನಿಮ್ಮ ಬಾಯಿಲಿ ಇಂಥ ಮಾತು? ನೋಡಿ, ಇದು ನಮ್ಮ ಪ್ರೀತಿಯ ಕಾಣಿಕಾಗಿರೋ ಮಗು. ಇದನ್ನು ಬಿಟ್ಟಿರೋ ನನ್ನಿಂದ ಸಾಧ್ಯವಿಲ್ಲ. ಏನು? ಈ ವಜ್ರಕಾಂತನ ಮೇಲೆ ಇಲ್ಲದ ಪ್ರೀತಿ? ಹೌದು, ಇದು ನನ್ನ ಕರುಳಿನ ಕುಡಿ. ಕರುಳಿನ ಕುಡಿ, ಕರುಳಿನ ಕುಡಿ, ಕರುಳಿನ ಕುಡಿ. ಇದು ನನ್ನ ರಕ್ತದಿಂದ ಹುಟ್ಟಿದಕ್ಕೆ ಏನು ಗ್ಯಾರಂಟಿ? ಚಿನಾಲಿ, ವಜ್ರಕಾಂತ್, ಹಾಗೆ ಬರದಂತೆ ಮಾತಾಡಬೇಡ. ಬಾಯನ್ನು ಸ್ವಲ್ಪ ಹಿಡಿತವಿರಲಿ. ನೋಡು, ನಿನ್ನಿಂದ ನಾನು ಯಾವತ್ತೇನು ಬಯಸುವುದಿಲ್ಲ, ಏನು ಮುಂದೆ ಕೂಡ ಬಯಸುವುದಿಲ್ಲ. ಆದ್ರೆ ಈ ಮಗನು ಮಾತ್ರ ಏನು ಮಾಡಬೇಡ. ಈ ಮಗನ್ ಬಿಟ್ಟು ನನ್ನಿಂದ ಸಾಧ್ಯವಿಲ್ಲ. ಈ ಮಗು ಬದುಕಿರುತ್ತಾಳೆ, ಪ್ರೀತಿಯ ಸಾಕ್ಷಿ ಇರುವುದು. ವಜ್ರಕಾಂತ್, ಬೇಡ. ನೋಡು, ನನ್ನ ಮಾತು ಕೇಳು. ಸ್ವಲ್ಪ ನಿಲ್ಲು ವಜ್ರಕಾಂತ್. ಅಂತೂ ನಿನ್ನ ಕಾಮನ ತೀಡೆ ಕೂಸು ಸತ್ತೋಯಿತು. ಹಾಗಾದರೆ ಇನ್ನು ಮುಂದೆ ಯಾರೆಲ್ಲ ನೀನು? ಕೊನೆಗೂ ಈ ನನ್ನ ಮಗನು ಸಹಿಸಿಬಿಟ್ಟಲ್ಲ ಕಠೋರ ಜನ್ಮ. ಜನ್ಮ ನಿನ್ನ ಪ್ರೀತಿಗಾಗಿ, ನಿನ್ನ ಉಸಿರಾಗಿ ಎಳೆದುಕೊಂಡಿದ್ದ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಋಣನಿಂದ ದೂರವಾದ್ರು. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ. ನೀನು ಬದುಕಿದ್ರೆ ತಾನೇ ನನ್ನನ್ನು ಕೊಲ್ಲುವುದು. ಅಯ್ಯೋ ಅಮ್ಮ, ಅಣ್ಣ, ನಾನು ನಿನಗೆ ತುಂಬಾ ಮೋಸ ಮಾಡಿಬಿಟ್ಟೆ. ತುಂಬಾ ಮೋಸ ಮಾಡಿಬಿಟ್ಟೆ. ಇನ್ನೊಂದು ಜನ್ಮ ಅಂತ ಇದ್ರೆ, ಇನ್ನೊಂದು ಸಾರಿ ನಾನು ಇಂಥ ತಂಗಿಯಾಗಿ ಹುಟ್ಟಿ ನಿನ್ನ ಋಣ ಅಂತಿರ್ತೇನೆ. ನಾನು ನಿನ್ನ ಋಣ ಅಂತಿರ್ತೇನೆ. ಅಯ್ಯೋ ಅಮ್ಮ. से डराते हैं, कभी कुत्ते से नहीं. ಅಂತೂ ಈ ಕನತೋಟ ಈ ವಜ್ರಕಾಂತನ ಕಾರಸ್ಥಾನದ ಬದಲು ಇನ್ನು ಮುಂದೆ ನೋಡು, ಈ ರೌದ್ರವ್ಯ ನಾಟಕದ ತಿರುಮರುವಿನ ನಾಗಾಲೋಟ. ಇಲ್ಲಿ ಆಸ್ತಿ ಎಲ್ಲ ಮಾರಿ ಹೋಗಿ ಹೊರ ದೇಶದಲ್ಲಿ ಮನೆ ಮಾಡಿಕೊಂಡು ಹಾಯಾಗಿರುತ್ತದೆ. ಓ, ಹುಲಿಯಾಗಿದ್ದ ಕಡೆ ಬರುತ್ತಿದ್ದಾನೆ. ಬರಲಿ ಬರಲಿ, ಒಳ್ಳೆ ಸಮಯಕ್ಕೆ ಬಂದಿದ್ದಾನೆ. ಈ ಕೊಲೆ ಅಪರಾಧನ ಅವನ ಮೇಲೆ ಹೊರಿಸಿ ಅವನು ಜೈಲು ಕಂಬಿ ಎನಿಸುವಂತೆ ಮಾಡದಿದ್ದರೆ ಈ ಊರಿನ ಕರತೆಯರ ಗಂಡ
ಏನಾಯ್ತಮ್ಮ ನಿನಗೆ? ಅಯ್ಯೋ ದೇವ, ದುರ್ಗಾ ಮಾತೆ, ಏನಾಯ್ತಮ್ಮ ನಿನಗೆ? ತಂಗಮ್ಮ, ನೀನು ಬರುವ ದಾರಿಯನ್ನು ಬಟ್ಟಾಡಿನಲ್ಲಿ ಕಾದು ಕಾದು ಕುಳಿತರೆ ಮನೆಗೆ ಬಂದರೆ ಇದ್ಯಾಕ ಪರಿಸ್ಥಿತಿ ನೋಡೋಣ ತಂಗಮ್ಮ. ಪ್ರತಿ ವರ್ಷ ನೀರು ಕೊಟ್ಟುವ ಈ ಕೈಗಳು, ರಾಖಿ ಕಟ್ಟ ಈ ಕೈಗಳನ್ನು ಅನಾಥ ಮಾಡಿ ಹೋದೆಯಾ ತಂಗಮ್ಮ? ಅನಾಥ ಮಾಡಿ ಹೋದೆಯಾ? ತಂಗಿಗೆ ಅಣ್ಣ ರಕ್ಷಾ ಕವಚ ಎನ್ನುತ್ತಾರೆ, ಆದರೆ ಈಗದು ಸಣ್ಣ ನಿನಗೆ ರಕ್ಷಣೆ ಕೊಡೋದಂತಾಯ್ತವ್ವ, ರಕ್ಷಣೆ ಕೊಡೋದಂತಾಯ್ತು. ಹೇ ದುರ್ಗಾ ಮಾತೆ, ನನ್ನ ಮುದ್ದಾದ ತಂಗಿಯನ್ನು ಕಿತ್ತುಕೊಂಡೆ. ಯಾರು ಯಾರು ಈ ಕೃತ್ಯವನ್ನು ಮಾಡಿದ ತಾಯಿಗಂಡವರು? ಅವರನ್ನು ಹಿಡಿದು ತಂದು ಅವರ ರೋಂಡ ಮೊಂಡ ಬೇರೆಪಡಿಸಲಿಲ್ಲ ನನಗೆ ಸಮಾಧಾನವಿಲ್ಲ. ಸಾಹೇಬ್ರಿ, ನಾನೇನು ತಪ್ಪು ಮಾಡಿದ್ದು ನನಗೆ ಈ ಶಿಕ್ಷೆ ಸರ್? ಆಸ್ತಿಗೋಸ್ಕರ ನಿನ್ನ ಒಡ ಹುಟ್ಟಿದ ತಂಗಿಯನ್ನು ನೀನೇ ಕೊಲೆ ಮಾಡಿದೆ ನನ್ನ ಇನ್ಫಾರ್ಮೇಶನ್ ಬಂದಿದೆ. ಸಾಹೇಬ್ರೆ, ಇವಳು ನನ್ನ ಮುದ್ದಾದ ತಂಗಿ, ಇವಳಂದ್ರೆ ನನ್ನ ಪ್ರಾಣ. ನನ್ನ ತಂಗಿಯನ್ನು ನಾನು ಕೊಲೆ ಮಾಡಿ ಸರ್? ಇಲ್ಲ ಇಲ್ಲ ಇಲ್ಲ. ಅಯ್ಯೋ ದೇವ, ಅದೆಲ್ಲ ಸ್ಟೇಷನ್ ಅಲ್ಲಿ ಹೇಳುವಂತೆ ನಡೆ ಮೊದಲು ಸ್ಟೇಷನ್ಗೆ. ತಂಗವ್ವ, ಎಲ್ಲಿದೆಯೋ